MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇಸ್ರೇಲ್ ಇರಾನ್ ಮಧ್ಯೆ ನಿಲ್ಲದ ಸಮರ ಸಂಘರ್ಷ ಈಗಲೂ ಕೂಡ ಮುಂದುವರೆದಿದೆ. ಇರಾನ್ನ ಟೆಹರಾನ್ ಮೇಲೆ ಇಸ್ರೇಲ್ ಮಿಸೈಲ್ ದಾಳಿಯನ್ನ ಮಾಡ್ತಾ ಇದೆ. ಇಸ್ರೇಲ್ ಕ್ಷಿಪಣಿ ದಾಳಿಗೆ ಇರಾನ್ನಲ್ಲಿ ಮಾರಣ ಹೋಮವೇ ನಡೀತಾ ಇದೆ. 250 ಜನರು ಬಲಿಯಾಗಿದ್ದು 1480 ಜನರಿಗೆ ಗಂಭೀರವಾದಂತಹ ಗಾಯವಾಗಿದೆ. ಯುದ್ಧ ಭೂಮಿಯಲ್ಲಿ ಜೀವವನ್ನ ಕೈಯಲ್ಲಿ ಹಿಡಿದು ಬದುಕುತ್ತಿದ್ದಾರೆ ಜನರು. ಕ್ಷಣ ಕ್ಷಣಕ್ಕೂ ತಾರಕಕ್ಕೆ ಏರ್ತಾ ಇರುವಂತಹ ಎರಡೂ ದೇಶಗಳ ದಾಳಿ ರಣಭೀಕರ ಹಂತವನ್ನ ತಲುಪ್ತಾ ಇದೆ. ಇಸ್ರಾನ್ ಹಾಗೂ ಇರೇಲ್ ಯುದ್ಧ, ಸೇನಾ ನೆಲೆ, ಪರಮಾಣು ಘಟಕಗಳ ಬಳಿಕ ಇದೀಗ ನಾಗರಿಕರ ಮೇಲೆ ನೇರವಾಗಿ ಅಟ್ಯಾಕ್ ಮಾಡೋದಕ್ಕೆ ಇಸ್ರೇಲ್ ಮುಂದಾಗಿದೆ. ಇಷ್ಟು ದಿನ ಕೇವಲ ತಂತ್ರಗಾರಿಕೆಯನ್ನ ನಡೆಸ್ತಾ ಇದ್ದಂತಹ ದಾಳಿ ಇದೀಗ ಸೇನಾ ನೆಲೆ, ಪರಮಾಣು ಘಟಕಗಳು, ತೈಲ ಘಟಕಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ನಡೆಸ್ತಾ ಇದ್ದು ಹಲವು ನಾಗರಿಕರಿಗಾಗಲೇ ಪ್ರಾಣವನ್ನೇ ಕಳೆದುಕೊಳ್ತಾ ಇದ್ದಾರೆ. ಕ್ಷಣ ಕ್ಷಣಕ್ಕೂ ಎರಡೂ ದೇಶಗಳ ದಾಳಿಯ ತೀವ್ರತೆ ಹೆಚ್ಚಾಗ್ತಾ ಇದೆ. ಇರಾನ್ನ ಸರ್ವೋಚ್ಚ ನಾಯಕ ಖಾಮೈನಿ ಹತ್ಯೆಯಿಂದ ಸಂಘರ್ಷ ಅಂತ್ಯ ಅಂತ ಹೇಳಲಾಗ್ತಾ ಇದೆ. ಇರಾನ್ನಲ್ಲಿ ಅತಿ ದೊಡ್ಡ ಬೇಟೆಗೆ ಪಟ್ಟು ಹಿಡಿದಿದ್ದಾರೆ ಬೆಂಜಮಿನ್ ನೇತನ್ಯಾಹು. ಇರಾನ್ನ ಪ್ರಮುಖ ಸೇನಾ ಜನರಲ್ಗಳನ್ನ ಹತ್ಯೆ ಮಾಡಿದಂತಹ ಇಸ್ರೇಲ್ನ ಪ್ರಮುಖ ಗುರಿಯೇ ಇರಾನ್ನ ಪರಮೋಚ್ಚ ನಾಯಕ ಆಯತುಲ್ಲಾ ಖಾಮೈನಿ. ಆತನನ್ನ ಹತ್ಯೆಗೈದ ನಂತರದಲ್ಲಿ ಎಲ್ಲವೂ ತಹಬದಿಗೆ ಬರುತ್ತೆ ಎನ್ನುವುದು ಇಸ್ರೇಲ್ನ ವಾದ ಆಗಿದೆ. ಇನ್ನು ಇರಾನ್ ಇಸ್ರೇಲ್ ನಡುವೆ ಸಂಘರ್ಷ ಮುಂದುವರೆದಿದ್ದು ಇರಾನ್ನ ಹಲವು ಭಾಗಗಳಲ್ಲಿ ಇಂಟರ್ನೆಟ್ ಅನ್ನ ಕಂಪ್ಲೀಟ್ ಆಗಿ ಸ್ಥಗಿತ ಮಾಡಿದ್ದಾರೆ. ಕ್ಷಣ ಕ್ಷಣಕ್ಕೂ ಕೂಡ ತೀವ್ರತೆ ಹೆಚ್ಚಾಗ್ತಾನೆ ಇದೆ. ಒಂದು ಕಡೆ ಟ್ರಂಪ್ ಕೂಡ ಹೇಳಿದ್ದಾರೆ, ಖಾಮೈನಿಯನ್ನ ನಾವು ಕೊಲ್ಲೋದಿಲ್ಲ, ಯಾವುದೇ ಷರತ್ತಿಲ್ಲದೆ ಅವರು ಶರಣಾಗಲಿ ಅಂತ ಟ್ರಂಪ್ ಕೂಡ ಹೇಳ್ತಿದ್ದಾರೆ. ಕ್ಷಣ ಕ್ಷಣಕ್ಕೂ ಕೂಡ ಇರಾನ್ನಲ್ಲಿ ಪರಿಸ್ಥಿತಿ ಬದಲಾಗ್ತಾ ಇದೆ. ಜೀವ ಭಯದಲ್ಲೇ ಅಲ್ಲಿನ ನಾಗರಿಕರು ಓಡಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀವು ಗಮನಿಸ್ತಾ ಇರಬಹುದು ಯುದ್ಧದ ತೀವ್ರತೆ ಯಾವ ಮಟ್ಟಕ್ಕೆ ಹೋಗಿದೆ ಅಂತ. ಇಸ್ರೇಲ್ ಹಾಗೂ ಇರಾನ್ ಮಧ್ಯೆ ಸಂಘರ್ಷ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದ್ದು ಮಿಸೈಲ್ಗಳ ದಾಳಿ ಕೂಡ ಆಗ್ತಾ ಇದೆ ಒಂದು ಕಡೆ. ಹಾಗಾಗಿ ಹಲವು ಕಡೆ ಇಂಟರ್ನೆಟ್ ಸ್ಥಗಿತ ಮಾಡಿದ್ದಾರೆ. ತಾರಕಕ್ಕೇರಿದೆ ಇಸ್ರೇಲ್ ಹಾಗೂ ಇರಾನ್ ನಡುವಿನ ಯುದ್ಧ. ಸುಪ್ರೀಂ ಲೀಡರ್ ಎಲ್ಲಿ ಅಡಗಿದ್ದಾರೆಂದು ನಿಖರವಾಗಿ ತಿಳಿದಿದೆ. ಇರಾನ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅವರು ಸುಲಭದ ಗುರಿ, ಆದರೆ ಅಲ್ಲಿ ಸುರಕ್ಷಿತವಾಗಿದ್ದಾರೆ. ನಾವು ಅವರನ್ನ ಹೊರಗೆಳೆಯಲು ಕೊಲ್ಲಲು ಹೋಗೋದಿಲ್ಲ, ಆದರೆ ನಾಗರಿಕರು ಅಮೆರಿಕನ್ ಸೈನಿಕರ ಮೇಲೆ ಕ್ಷಿಪಣಿಗಳನ್ನ ಹಾರಿಸೋದನ್ನ ನಾವು ಬಯಸ್ತಾ ಇಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ನಮ್ಮ ತಾಳ್ಮೆ ಕ್ಷೀಣಿಸ್ತಾ ಇದೆ ಅಂತ ಟ್ರಂಪ್ ನೇರವಾಗಿ ವಾರ್ನ್ ಮಾಡಿದ್ದಾರೆ. ಬೇಷರತ್ತಾಗಿ ಶರಣಾಗತಿಗೆ ಡೊನಾಲ್ಡ್ ಟ್ರಂಪ್ ತಾಕೀತನ ಮಾಡ್ತಾ ಇದ್ದಾರೆ. ಖಾಮೈನಿಯನ್ನ ನಾವು ಕೊಲ್ಲೋದಿಲ್ಲ, ಅವರೇ ಶರಣಾಗಬೇಕು ಅಂತ ಟ್ರಂಪ್ ಹೇಳಿದ್ದಾರೆ. ಇರಾನ್ನ ಸುಪ್ರೀಂ ಲೀಡರ್ ಎಲ್ಲಿ ಅಡಗಿದ್ದಾರೆ ಅಂತ ನಿಖರವಾಗಿ ತಿಳಿದಿದೆ, ಆದರೆ ಖಾಮೈನಿಯನ್ನ ನಾವು ಕೊಲ್ಲಲ್ಲ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಕ್ಷಿಪಣಿಗಳನ್ನು ಹಾರಿಸುವುದನ್ನು ತಕ್ಷಣವೇ ನಿಲ್ಲಿಸಬೇಕು. ಇರಾನ್ನ ನಾಗರಿಕರು ಅಮೆರಿಕನ್ ಸೈನಿಕರ ಮೇಲೆ ಕ್ಷಿಪಣಿಗಳನ್ನು ಹಾರಿಸುವುದನ್ನು ನಾವು ಬಯಸಲ್ಲ ಅಂತ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದು ಡೊನಾಲ್ಡ್ ಟ್ರಂಪ್ ಮಾಡಿರುವಂತಹ ಟ್ವೀಟ್. ಇಸ್ರೇಲ್ ಹಾಗೂ ಇರಾನ್ ನಡುವಿನ ಯುದ್ಧ ಮತ್ತಷ್ಟು ತೀಕ್ಷ್ಣಗೊಳ್ತಾ ಇದೆ. ಟ್ರಂಪ್ ಬೆದರಿಕೆಗೂ ಜಗ್ಗದ ಇರಾನ್ನ ಸರ್ವೋಚ್ಚ ನಾಯಕ, ನಾವು ಯಹೂದಿಗಳಿಗೆ ಯಾವುದೇ ರೀತಿಯ ಕರುಣೆಯನ್ನ ತೋರಲ್ಲ, ಇಸ್ರೇಲ್ ದಾಳಿಗೆ ಕಠಿಣ ಪ್ರತೀಕಾರವನ್ನ ತೀರಿಸಿಕೊಳ್ತೀವಿ, ನಾವು ಭಯೋತ್ಪಾದಕ ಜಿಯೋನಿಸ್ಟ್ ಆಡಳಿತಕ್ಕೆ ಬಲವಾದಂತಹ ಪ್ರತಿಕ್ರಿಯೆ ನೀಡಬೇಕು ಅಂತ ಖಾಮೈನಿ ಹೇಳಿದ್ದಾರೆ. ಇಂಗ್ಲಿಷ್ನಲ್ಲಿ ಟ್ವೀಟ್ ಮಾಡಿರುವಂತಹ ಖಾಮೈನಿ, ಆಯತುಲ್ಲಾ ಖಾಮೈನಿ ಟ್ವೀಟ್ ಅನ್ನ ಮಾಡಿದ್ದಾರೆ. ಟ್ರಂಪ್ ಬೆದರಿಕೆಗೆ ನಾವು ಬಗ್ಗಲ್ಲ, ಜಗ್ಗಲ್ಲ, ನಾವು ಯಹೂದಿಗಳಿಗೆ ಯಾವುದೇ ರೀತಿಯ ಕರುಣೆಯನ್ನ ತೋರಲ್ಲ ಅಂತ ಟ್ವೀಟ್ ಅನ್ನ ಮಾಡಿದ್ದಾರೆ ಖಾಮೈನಿ. ಇಸ್ರೇಲ್ ದಾಳಿಗೆ ಕಠಿಣವಾದಂತ ನಾವು ಪ್ರತೀಕಾರವನ್ನ ತೀರಿಸಿಕೊಳ್ತೇವೆ, ನಾವು ಭಯೋತ್ಪಾದಕರ ಜಿಯೋನಿಸ್ಟ್ ಆಡಳಿತಕ್ಕೆ ಸೇರಿದವರು, ಬಲವಾದ ಪ್ರತಿಕ್ರಿಯೆಯನ್ನ ನೀಡಬೇಕು ಅಂತ ಖಾಮೈನಿ ಇಂಗ್ಲಿಷ್ನಲ್ಲಿ ಟ್ವೀಟ್ ಮಾಡಿದ್ದಾರೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.